ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ಟೂಡೆಂಟ್ಸು, ಇವತ್ತು ನಾನು ಸೆಕೆಂಡ್ PUCಯ ಫಿಸಿಕ್ಸು ನಿನ್ನೆ ಹೇಗಿದ್ದರೂ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸನ್ನು. ಕೆಮಿಸ್ಟ್ರಿ ಮತ್ತು ಬಯೋಲಜಿ ತುಂಬ ಸ್ಟೂಡೆಂಟ್ಸ್ಗಳು ಬಯೋಲಜಿದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ. ಇವತ್ತು ಟಿಲ್ 2-3 o'clock ಒಳಗಡೆ ನಾನು ಕೆಮಿಸ್ಟ್ರಿದು ಅಪ್ಲೋಡ್ ಮಾಡ್ತಾನೆ. ಲೈಕ್ 2 marks, 3 marks ಮತ್ತು 5 marks. ಅದಾದಮೇಲೆ ಬಯೋವನ್ನು ಇವತ್ತು ನೈಟ್ ಒಳಗಡೆ ಬಯೋನು ಕೂಡ ಅಪ್ಲೋಡ್ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್ 100% ಫಿಕ್ಸ್ಡ್ ಕ್ವಶನ್ನ ಇವತ್ತೇ ಅಪ್ಲೋಡ್ ಮಾಡ್ತಾನೆ. ಸ್ಟೂಡೆಂಟ್ಸ್, ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕೇಳಿ ಸ್ಟೂಡೆಂಟ್ಸು. ನಿಮ್ಮ ರೆಸ್ಪಾನ್ಸಿಂದ ತುಂಬ ಖುಷಿಯಾಗಿದೆ. ಅದು PUC ಸ್ಟೂಡೆಂಟ್ಸು ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ತುಂಬ ಜನ ಫಾಲೋ ಮಾಡ್ತಾ ಇದ್ದೀರಾ. ಬೇರೆಯವರಿಗೆ ನೀವು ಫಾಲೋ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ತಾ ಇದ್ದೀರಾ. ಸೊ ತುಂಬ ಖುಷಿಯಾಗಿದೆ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕೇಳಿ, ಖಂಡಿತ ನಾನು ಅದನ್ನು ಸಾಲ್ವ್ ಮಾಡ್ತೇನೆ. ಅದೇ ರೀತಿ ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ ಸ್ಟೂಡೆಂಟ್ಸ್: 6362324224. ಸ್ಟೂಡೆಂಟ್ಸ್, ಈಗ ಡೈರೆಕ್ಟ್ ನಾನು ಕೆಮಿಸ್ಟ್ರಿ ಇಂಪಾರ್ಟೆಂಟ್ 2 marks ಕ್ವಶನ್ಸಿಗೆ ಹೋಗ್ತಾ ಇದ್ದೇನೆ. ಯಾರಿಗೇನಾದರೂ ಡೌಟ್ಗಳಿದ್ದರೆ ಕೇಳಿ, ಏನಾದರೂ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತಿದ್ರೆ ದಯವಿಟ್ಟು ಕೇಳಿ, ನಾನು ಖಂಡಿತ ಕೊಡ್ತೇನೆ ಆಯಿತಾ. ಫ್ರೀ ಇದ್ದರೆ ಖಂಡಿತ ಕೊಡ್ತೇನೆ, ನೀವು ಕೇಳಿ, ಮೆಸೇಜ್ ಮಾಡಿ ಆಯಿತಾ. ಓಕೆ, ಮತ್ತು ಕಂಟಿನ್ಯೂ ಮಾಡ್ತಾ ಇದ್ದಾನೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಫಸ್ಟ್ ಕ್ವಶನ್ನು ನಾನೀಗ ಕೆಮಿಸ್ಟ್ರಿಯ 2 marks ಕ್ವಶನ್ಗೆ ಹೋಗ್ತಾ ಇದ್ದೇನೆ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸ್ಟೂಡೆಂಟ್ಸ್ ಇದೆಲ್ಲ. ಕೆಮಿಸ್ಟ್ರಿಯಲ್ಲಿ ನೋಡಿ, ಟೋಟಲ್ಲು ನಮಗೆ ಬರೀಬೇಕಾಗಿದ್ದು 2 marks ಕ್ವಶನ್ ಕೇವಲ 3 ಮಾತ್ರ, ಓನ್ಲಿ 3 ಸ್ಟೂಡೆಂಟ್ಸ್. ಅದರಲ್ಲಿ ನೋಡಿ ನಮಗೆ ಬರೋದು ಯಾವ ಚಾಪ್ಟರಿಂದ ಕೇಳಿದರೆ ಸೊಲ್ಯೂಷನ್ಸು, ಕೆಮಿಕಲ್ ಕೈನೆಟಿಕ್ಸು, ಕೋರ್ಡಿನೇಷನ್ ಕಾಂಪೌಂಡು, ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರೆನ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆ್ಯಂಡ್ ಬಯೋಮಾಲಿಕ್ಯೂಲ್ಸ್. ಇವು 6 ಚಾಪ್ಟರ್ಸಿಂದ ಬರುತ್ತೆ ಸ್ಟೂಡೆಂಟ್ಸ್. ಓನ್ಲಿ 6 ಚಾಪ್ಟರ್ಸ್: ಸೊಲ್ಯೂಷನ್ಸ್, ಕೆಮಿಕಲ್ ಕೈನೆಟಿಕ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್, ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಅರೆನ್ಸ್, ಆಲ್ಡಿಹೈಡ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಬಯೋಮಾಲಿಕ್ಯೂಲ್ಸ್ ಸ್ಟೂಡೆಂಟ್ಸ್. ಬಟ್ ಇದರಲ್ಲಿ ನಿಮಗೆ ಅಟೆಂಡ್ ಮಾಡಲಿಕ್ಕೆ ಇರೋದು ಓನ್ಲಿ 3 ಕ್ವಶನ್ಸ್, ಓನ್ಲಿ 3 ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೇನೆ ಕೇಳಿದರೆ, ಹ್ಯಾಲೋ ಆಲ್ಕೆನ್ಸ್ ಮತ್ತು ಹ್ಯಾಲೋ ಅರೆನ್ಸ್ ಆ್ಯಂಡ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡನ್ನು ಡ್ರಾಪ್ ಮಾಡ್ತಾ ಇದ್ದೇನೆ. ವೈ? ಬಿಕಾಸ್ ಆಲ್ಮೋಸ್ಟ್ ಆಲ್ ದ ಟೈಮ್ ಹ್ಯಾಲೋ ಆಲ್ಕೆನ್ಸ್ ಮತ್ತು ಹ್ಯಾಲೋ ಅರೆನ್ಸಲ್ಲಿ ನಿಮಗೆ ಇಕ್ವೇಷನ್ಸ್ಗಳು ಜಾಸ್ತಿ ಇರುತ್ತೆ, ರಿಯಾಕ್ಷನ್ಸ್ಗಳು ಜಾಸ್ತಿ ಇರುತ್ತೆ, ಆ್ಯಂಡ್ ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್ಸನ್ನು ಇದೇ ಚಾಪ್ಟರಿಂದ ಕೇಳ್ತಾರೆ ಆಲ್ಮೋಸ್ಟ್. ಅದಕ್ಕೋಸ್ಕರ ಇದರಲ್ಲಿ ನಿಮಗೆ ಕನ್ಫ್ಯೂಷನ್ ಬೇಡ ಅಂತ ಹೇಳಿ ನಾನು ಫಸ್ಟ್ 3 ಚಾಪ್ಟರ್ಸ್ ಪ್ಲಸ್ ಬಯೋಮಾಲಿಕ್ಯೂಲ್ಸ್ ಅಂತ ತಗೊಳ್ತೇನೆ. ಈಸಿಯೆಸ್ಟ್ ಚಾಪ್ಟರ್ ಅಲ್ವಾ ಬಯೋಮಾಲಿಕ್ಯೂಲ್ಸ್. ಸೊ ಸೊಲ್ಯೂಷನ್ಸ್, ಕೆಮಿಕಲ್ ಕೈನೆಟಿಕ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್ ಮತ್ತು ಬಯೋಮಾಲಿಕ್ಯೂಲ್ಸಿಂದ 2 marks ಕ್ವಶನ್ ತಗೊಳ್ತಾ ಇದ್ದೇನೆ. ಅದರಲ್ಲೂ ನಾವು ಅಟೆಂಡ್ ಮಾಡಬೇಕಾಗಿದ್ದು 3 ಮಾತ್ರ. ಪ್ಲಸ್ ಟು ಬಿ ಇನ್ ದ ಸೇಫರ್ ಸೈಡ್ ನಾನು ಬಯೋಮಾಲಿಕ್ಯೂಲ್ಸನ್ನು ಕೂಡ ತಗೊಳ್ತಾ ಇದ್ದೇನೆ. ಓಕೆ, ಈಗ ನೋಡಿ ಸ್ಟೂಡೆಂಟ್ಸ್, ಸೊಲ್ಯೂಷನ್ಸ್ ಚಾಪ್ಟರಿಂದ ಏನೆಲ್ಲ ಬರ್ಬೋದು? ಇದೇ ಇಷ್ಟು ಕ್ವಶನ್ ಸ್ಟೂಡೆಂಟ್ಸ್, 7 ಕ್ವಶನ್ಸ್ ಇದೆ. ಇದೇ 7 ಕ್ವಶನ್ಸಲ್ಲಿ ಕೇಳ್ತಾರೆ. ಓಕೆ, ಬೇರೆ ಯಾವುದೂ ಕೇಳೋದಿಲ್ಲ, ಇದು 100% ಕೇಳ್ತಾರೆ ಸ್ಟೂಡೆಂಟ್ಸ್. ಫಸ್ಟ್ ಕ್ವಶನ್ ನೋಡಿ, 2 differences ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇದು. ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್, ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್? ಅದು ನಿಮ್ಗೆ ಗೊತ್ತಿದೆ. ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್ ಸೊಲ್ಯೂಷನ್ ಡಿಫರೆನ್ಸ್ ಪ್ರತಿ ಟೈಮ್ ಬರುತ್ತೆ. ಏನಂತ ಹೇಳ್ತಾರೆ? ಐಡಿಯಲ್ ಸೊಲ್ಯೂಷನ್ ವಿಚ್ ಒಬೇಸ್ ರೌಲ್ಟ್ಸ್ ಲಾನ ಒಬೇ ಮಾಡಿದರೆ ಐಡಿಯಲ್ ಸೊಲ್ಯೂಷನ್. ನಾನ್ ಐಡಿಯಲ್ ಸೊಲ್ಯೂಷನ್ ಅಂದರೆ ಏನು? ಅದ್ರದ್ದು ಉಲ್ಟಾ ಬರೀಬೇಕಲ್ವಾ? ವಿಚ್ ಡಸ್ ನಾಟ್ ಒಬೇ ರೌಲ್ಟ್ಸ್ ಲಾ ಇಸ್ ನೋನ್ ಆಸ್ ನಾನ್ ಐಡಿಯಲ್ ಸೊಲ್ಯೂಷನ್. ಸಿಂಪಲ್ ಅಲ್ವಾ? ಅದೇ ರೀತಿ ವೇರ್ ಡೆಲ್ಟಾ ವಿ, ಇಲ್ಲಿ ಏನಾಗುತ್ತೆ? ಚೇಂಜ್ ಇನ್ ವಾಲ್ಯೂಮ್ ಏನಾಗುತ್ತೆ ಇನ್ ಕೇಸ್ ಆಫ್ ಐಡಿಯಲ್ ಸೊಲ್ಯೂಷನ್, ವಿಚ್ ಇಸ್ ಈಕ್ವಲ್ಸ್ ಟು 0 ಆಗಿರುತ್ತೆ. ನಾನ್ ಐಡಿಯಲ್ ಸೊಲ್ಯೂಷನ್ ಏನಾಗಿರುತ್ತೆ? ಚೇಂಜ್ ಇನ್ ವಾಲ್ಯೂಮ್ ಅಂದರೆ ಡೆಲ್ಟಾ ವಿ ಇಸ್ ನಾಟ್ ಈಕ್ವಲ್ಸ್ ಟು 0 ಆಗಿರುತ್ತೆ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಇದೊಂದು ಕ್ವಶನ್. ಸೆಕೆಂಡ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, 2 differences ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್. ಇಲ್ಲಿ ನೋಡಿ, ನೀವು ಆಲ್ರೆಡಿ ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ನ ಡಿಫ್ರೆನ್ಸ್ ಕಲ್ತಿರ್ತೀರಾ. ಅದೇ ಇದನ್ನು ಇಲ್ಲಿ ಕ್ಯಾರಿ ಮಾಡಿ. 2 differences ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್. ಅದರಲ್ಲಿ ಏನಾಗುತ್ತೆ? ಪಾಸಿಟಿವ್ ಇದರಲ್ಲಿ ಡೆಲ್ಟಾ ವಿ ಈಸ್ ಗ್ರೇಟರ್ ದೆನ್ 0 ಆಗಿರುತ್ತೆ, ವೇರ್ ಆಸ್ ಡೆಲ್ಟಾ ವಿ ಇಸ್ ಲೆಸ್ ದೆನ್ 0. ಯಾವುದರಲ್ಲಿ? ನೆಗೆಟಿವ್ ಡಿವಿಯೇಷನಲ್ಲಿ ಡೆಲ್ಟಾ ವಿ ಇಸ್ ಲೆಸ್ ದೆನ್ 0, ಚೇಂಜ್ ಇನ್ ವಾಲ್ಯೂಮ್. ಅದೇ ಥರ ನಿಮಗೆ ಎಂಥಾಲ್ಪಿಯನ್ನು ಕನ್ಸಿಡರ್ ಮಾಡಿದರೆ ಡೆಲ್ಟಾ ಎಚ್. ಇನ್ ಕೇಸ್ ಆಫ್ ಪಾಸಿಟಿವಲ್ಲಿ ಡೆಲ್ಟಾ ಎಚ್ ಇಸ್ ಗ್ರೇಟರ್ ದೆನ್ 0 ಆಗಿರುತ್ತೆ. ಅದೇ ನೆಗೆಟಿವ್ ಡಿವಿಯೇಷನಲ್ಲಿ ಡೆಲ್ಟಾ ಎಚ್ ಇಸ್ ಲೆಸ್ ದೆನ್ 0, ದಟ್ ಇಸ್ ಎಂಥಾಲ್ಪಿ ಆಫ್ ಚೇಂಜ್. ಸೊ ಇದನ್ನು ಬರಿಬೋದು, 2 differences. ಓಕೆ, ನೆಕ್ಸ್ಟ್, ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್? ಇದರಲ್ಲಿ ಡೆಫಿನೇಷನ್ ಕೇಳ್ತಾ ಇದ್ದಾರೆ. ನಿಮ್ಮ ಡೆಫಿನೇಷನ್ ಗೊತ್ತಿದೆ, ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್ ಅಂತ. ಮೆನ್ಷನ್ ಎನಿ ಆನ್ ಆಫ್ ಇಟ್ಸ್ ಯೂಸ್. ಡೆಫಿನೇಷನ್ ಆಬ್ವಿಯಸ್ ನೀವು ಕಲ್ತಿರ್ತೀರ ಸ್ಟೂಡೆಂಟ್ಸ್. ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್? ಮತ್ತು ನೆನ್ಪಿಟ್ಕೊಳ್ಳಿ, 2 marks ಅಂತ ಹೇಳಿದಾಗ ಸಬ್ ಕ್ವಶನ್ ಬಂದೇ ಬರುತ್ತೆ. ಓಕೆ, ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್ ಡೆಫಿನೇಷನ್ ಗೊತ್ತಿರುತ್ತೆ. ಮೆನ್ಷನ್ ಎನಿ ಒನ್ ಆಫ್ ಇಟ್ಸ್ ಯೂಸ್. ಇಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ರಿವರ್ಸ್ ಆಸ್ಮೋಸಿಸ್? ಡಿಸ್ಯಾಲಿನೇಷನ್ ಆಫ್ ಸಿ ವಾಟರಲ್ಲಿ ರಿವರ್ಸ್ ಆಸ್ಮೋಸಿಸ್ ಯೂಸ್ ಮಾಡೋದಲ್ವಾ? ಆ ಎಕ್ಸಾಂಪಲ್ ಬರೀನಿ. ಎನಿ ಒನ್ ಆಫ್ ಇಟ್ಸ್, ನಾಟ್ ಎಕ್ಸಾಂಪಲ್, ಅಪ್ಲಿಕೇಶನ್ ಅಥವಾ ಯೂಸ್, ಅದನ್ನು ಬರೀನಿ ಅಲ್ವಾ? ನೆಕ್ಸ್ಟ್, ಸ್ಟೇಟ್ ರೌಲ್ಟ್ಸ್ ಲಾ ಆ್ಯಂಡ್ ಹೆನ್ರೀಸ್ ಲಾ, ರೈಟ್ ಮ್ಯಾಥಮೆಟಿಕಲ್ ಫಾರ್ಮುಲಾ ಅಂತ ಹೇಳ್ತಾ ಇದ್ದಾರೆ. ಇದು ಗೊತ್ತಿದೆಯಲ್ಲ ನಿಮಗೆ? ಇದು ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ರೌಲ್ಟ್ಸ್ ಲಾ ಮತ್ತು ಹೆನ್ರೀಸ್ ಲಾದು ಆ್ಯಂಡ್ ಮ್ಯಾಥಮೆಟಿಕಲ್ ಫಾರ್ಮುಲಾ, ಇದು 4th ಕ್ವಶನ್ ಇಂಪಾರ್ಟೆಂಟ್. ಅದೇ ಥರ, ವಾಟ್ ಈಸ್ ಎಸಿಯೋಟ್ರೋಪ್ಸ್
ಎಸಿಯೋಟ್ರೋಪ್ಸ್ ಅಂದರೆ ಏನು, ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂದರೆ ಏನು, ಗಿವ್ ಎಕ್ಸಾಂಪಲ್. ಇಲ್ಲಿ ಏನು ಕೇಳ್ತಾರೆ ಗೊತ್ತುಂಟಾ, ಎಸಿಯೋಟ್ರೋಪ್ಸ್ ಗಿವ್ ಎಕ್ಸಾಂಪಲ್, ಐಸೋಟೋನಿಕ್ ಸೊಲ್ಯೂಷನ್ಸ್ ಗಿವ್ ಎಕ್ಸಾಂಪಲ್. ಓಕೆ, ಡೈರೆಕ್ಟ್ ಕೇಳೋದಿಲ್ಲ. ವಾಟ್ ಈಸ್ ಎಸಿಯೋಟ್ರೋಪ್, ಗಿವ್ ಎಕ್ಸಾಂಪಲ್. ವಾಟ್ ಈಸ್ ಐಸೋಟೋನಿಕ್ ಸೊಲ್ಯೂಷನ್ಸ್, ಗಿವ್ ಎಕ್ಸಾಂಪಲ್. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನೀವು ಮೋಸ್ಟ್ ಆಫ್ ದ ಟೈಮ್ ಏನು ಮಿಸ್ಟೇಕ್ ಮಾಡ್ತೀರಾ ಕೇಳಿದರೆ, ಎಸಿಯೋಟ್ರೋಪ್ಸ್ ಇದು ಬರುವಾಗ ಮಿಸ್ಟೇಕ್ಸ್ ಮಾಡ್ತೀರಾ ಡೆಫಿನೇಷನ್ ಬರುವಾಗ. ಎಸಿಯೋಟ್ರೋಪ್ಸ್, ವಾಟ್ ಯು ಮೀನ್ ಬೈ ಎಸಿಯೋಟ್ರೋಪ್ಸ್? ಎಸಿಯೋಟ್ರೋಪ್ಸ್ ಅಂದರೆ ದ ಮಿಕ್ಸ್ಚರ್ಸ್ ಹ್ಯಾವಿಂಗ್ ಸೇಮ್ ಕಾಂಪೋಸಿಷನ್ ಇನ್ ಸೊಲ್ಯೂಷನ್ ಆ್ಯಂಡ್ ಗೇಷಿಯಸ್ ಫೇಸ್. ಎರಡೂ ಫೇಸಲ್ಲೂ ಕೂಡ ಸೇಮ್ ಕಾಂಪೋಸಿಷನ್ ಇರಬೇಕು. ದ ಮಿಕ್ಸ್ಚರ್ಸ್, ಅದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನೀವು ಮಿಕ್ಸ್ಚರ್ ಅಂತ ಬರೆಯೋದಿಲ್ಲ, ದ ಮಿಕ್ಸ್ಚರ್ಸ್ ಅಂತ ಬರೀಲೇಬೇಕು. ಬಿಕಾಸ್ ಅಲ್ಲಿ ಡೆಫಿನೇಷನ್ ಕೇಳಿದ್ದಲ್ವಾ, ಡೆಫಿನೇಷನಲ್ಲಿ ಒಂದು ಸಣ್ಣ ಜಾರ್ಗನನ್ನು ಮಿಸ್ ಮಾಡಿದ್ರು ಹೋಯ್ತು. ಓಕೆ, ದ ಮಿಕ್ಸ್ಚರ್ಸ್ ಹ್ಯಾವಿಂಗ್ ಸೇಮ್ ಕಾಂಪೋಸಿಷನ್ ಇನ್ ಸೊಲ್ಯೂಷನ್ ಆ್ಯಂಡ್ ಗೇಸಸ್ ಫೇಸ್ ಇಸ್ ನೋನ್ ಆಸ್ ಎಸಿಯೋಟ್ರೋಪ್ಸ್. ಅದನ್ನು ಬರೆಯೋವಾಗ ನೋಡ್ಕೊಳ್ಳಿ ಜಾಗ್ರತೆ. ಅದಾದಮೇಲೆ ವಾಟ್ ಯು ಮೀನ್ ಬೈ ಮೊಲಾರಿಟಿ, ಹೌ ಡಸ್ ಇಟ್ ವೇರಿ ವಿತ್ ಟೆಂಪರೇಚರ್. ಮೊಲಾರಿಟಿ ಡೆಫಿನೇಷನ್ ಬರೀತೀರಾ. ವಾಟ್ ಯು ಮೀನ್ ಬೈ ಮೊಲಾರಿಟಿ ಅಂತ ಹೇಳೋ ಡೆಫಿನೇಷನ್ ಈಸಿ ಇದೆ ಸ್ಟೂಡೆಂಟ್ಸ್, ಇದನ್ನು ಬರೀತೀರಾ. ಬಟ್ ಹೌ ಡಸ್ ಇಟ್ ವೇರಿ ವಿತ್ ಟೆಂಪರೇಚರ್ ಅಂದರೆ ನೀವೆಲ್ಲ ಡೆಫಿನೇಷನ್ ಆಲ್ಮೋಸ್ಟ್ ಬದ್ದೇ ಬರೀತೀರಾ. ವೇರಿ ವಿತ್ ಟೆಂಪರೇಚರ್, ಮೊಲಾರಿಟಿ ಟೆಂಪರೇಚರ್ ಜೊತೆ ಹೇಗೆ ವೇರಿ ಆಗುತ್ತೆ? ಈಗ ನೋಡಿ, ನಿಮಗೊಂದು ಇದು ಗೊತ್ತಿದೆ, ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಇದು ನಿಮ್ಗೆ ಗೊತ್ತಿದೆ ಅಲ್ವಾ, ವಾಲ್ಯೂಮ್ ಟೆಂಪರೇಚರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅದೇ ಮೊಲಾರಿಟಿ ಅನ್ನೋದು, ನಾನು ಮೊಲಾರಿಟಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ವಾಲ್ಯೂಮು ಟೆಂಪರೇಚರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಮೊಲಾರಿಟಿ ಅನ್ನೋದು ವಾಲ್ಯೂಮಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ. ಮೊಲಾರಿಟಿ ಅನ್ನೋದು ವಾಲ್ಯೂಮಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆದರೆ ಟೆಂಪರೇಚರ್ಗೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತಲ್ಲ. ಯಾಕೆ ಹೇಳಿ? ಮೊಲಾರಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ವೈ? ಬಿಕಾಸ್ ವಾಲ್ಯೂಮ್ ಮತ್ತು ಟೆಂಪರೇಚರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಮೊಲಾರಿಟಿ ಅನ್ನೋದು ವಾಲ್ಯೂಮ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆದರೆ ಮೊಲಾರಿಟಿ ಅನ್ನೋದು ಟೆಂಪರೇಚರ್ಗೂ ಕೂಡ ಇನ್ವರ್ಸ್ಲಿ ಪ್ರಪೋರ್ಷನಲ್ಲೇ ಆಗುತ್ತೆ. ಸೊ ಅಂದರೆ ಏನು ಹೇಳಿ, ಮೊಲಾರಿಟಿನ ಅಥವಾ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದರೆ ಮೊಲಾರಿಟಿ ಡಿಕ್ರೀಸ್ ಆಗುತ್ತೆ, ಅಥವಾ ಟೆಂಪರೇಚರ್ನ ಡಿಕ್ರೀಸ್ ಮಾಡಿದರೆ ಮೊಲಾರಿಟಿ ಇನ್ಕ್ರೀಸ್ ಆಗುತ್ತೆ. ವೈ? ಬಿಕಾಸ್ ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇದನ್ನು ಬರೀಬೋದಲ್ಲ ಸ್ಟೂಡೆಂಟ್ಸ್. ನೆಕ್ಸ್ಟ್, ಹೌ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ವೇರೀಸ್ ವಿತ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಹೌ solubility of a gas in a liquid varies with the temperature and pressure. The solubility of gas, ಇಲ್ಲಿ ಟೆಂಪರೇಚರ್ ನಿಮ್ಗೆ ಗೊತ್ತಿದೆಯಲ್ಲ, ಒಂದು ಎಕ್ಸೋಥರ್ಮಿಕ್ ಮತ್ತು ಎಂಡೋಥರ್ಮಿಕ್ ಇದೆ, ಅದ್ರ ಮೇಲೆ ಇದಾಗುತ್ತೆ. ಪ್ರೆಷರ್ ಅಂದರೆ ಏನಾಗುತ್ತೆ? ಪ್ರೆಷರ್ ಇನ್ಕ್ರೀಸ್ ಮಾಡಿದರೆ ಸಾಲ್ಯುಬಿಲಿಟಿ ಏನಾಗುತ್ತೆ? ಪ್ರೆಷರ್ ಇನ್ಕ್ರೀಸ್ ಮಾಡಿದರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತಲ್ಲ. ಇಫ್ ಯು ಇನ್ಕ್ರೀಸ್ ದ ಪ್ರೆಷರ್, ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಯಾಕೆ ಹೇಳಿ? ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕೂಲ್ ಡ್ರಿಂಕ್ಸ್ ಇದೆಯಲ್ಲ, ಅದರಲ್ಲಿ ಏನು ಮಾಡ್ತಾರೆ ನೋಡಿ, ಜಾಸ್ತಿ ಪ್ರೆಷರ್ ಹಾಕಿ ಸಾಲ್ಯುಬಿಲಿಟಿನ ಇನ್ಕ್ರೀಸ್ ಮಾಡಿರ್ತಾರೆ. ಸೊ ಪ್ರೆಷರ್ ಇನ್ಕ್ರೀಸ್ ಆಗಿದ್ರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗಿರುತ್ತೆ, ಅಬ್ವಿಯಸ್ ಅಲ್ಲ. ಸೊ ಟೆಂಪರೇಚರ್ ಅಂತ ಹೇಳಿದ್ರೆ ನಿಮ್ದು ಎಕ್ಸೋಥರ್ಮಿಕ್ ಮತ್ತು ಎಂಡೋಥರ್ಮಿಕ್ ಬರುತ್ತೆ. ಓಕೆ, ಇವು 7 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅಂದರೆ ದ ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್, 2 ಡಿಫರೆನ್ಸಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್, ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್, ಮೆನ್ಷನ್ ಎನಿ ಒನ್ ಆಫ್ ಇಟ್ಸ್ ಯೂಸ್. Next, state Raoult's and Henry's law, write mathematical formula. What is azeotropes, isotonic solutions, and give examples for each. Define molarity, how does it vary with the temperature. Solubility with respect to temperature and pressure. Temperature ಅದರಲ್ಲಿ ಎಂಡೋಥರ್ಮಿಕ್ ಮತ್ತು ಎಕ್ಸೋಥರ್ಮಿಕ್ ಇದೆ. ಪ್ರೆಷರಲ್ಲಿ ಇಫ್ ಯು ಇನ್ಕ್ರೀಸ್ ದ ಪ್ರೆಷರ್, ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಕೋಲ್ಡ್ ಡ್ರಿಂಕ್ಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಸೊಲ್ಯೂಷನ್ಸ್. ಐ ಮೀನ್ ಹೌ ಡಸ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ವೇರೀಸ್ ವಿತ್ ಪ್ರೆಷರ್. ನೆಕ್ಸ್ಟ್ ನೋಡಿ, ಕೆಮಿಕಲ್ ಕೈನೆಟಿಕ್ಸ್ ಅಗೇನ್ 2 ಮಾರ್ಕ್ಸ್ ಕ್ವಶನ್. 2 ಮಾರ್ಕ್ಸ್ ಅಂದರೆ ನಮಗೆ ಬೇಕಾಗಿರೋದು 3 ಕ್ವಶನ್ಸ್ ಮಾತ್ರ, 3 ಚಾಪ್ಟರ್ಸ್ ಮಾತ್ರ, ಬಟ್ 1 ಎಕ್ಸ್ಟ್ರಾ ತಗೊಳ್ತಾ ಇದ್ದಾವೆ. ಸೊ ಕೆಮಿಕಲ್ ಕೈನೆಟಿಕ್ಸಿಂದ ವಾಟ್ ಈಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್. ವೆರಿ ಇಂಪಾರ್ಟೆಂಟ್ ಇದು. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್. ಇದನ್ನು ಕೇಳ್ತಾರೆ, ವಾಟ್ ಈಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್. ಅದನ್ನು ಕೇಳ್ತಾರೆ. ಸೊ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ ಏನಾಗುತ್ತೆ? ಇದರಲ್ಲಿ ಏನಾಗುತ್ತೆ? ಹೈಯರ್ ಆರ್ಡರ್ ರಿಯಾಕ್ಷನ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಫಸ್ಟ್ ಆರ್ಡರ್ ರಿಯಾಕ್ಷನ್. ಹೈಯರ್ ಆರ್ಡರ್ ರಿಯಾಕ್ಷನನ್ನು ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಬೋದು ಬೈ ಟೇಕಿಂಗ್ ಎಕ್ಸೆಸ್ ಆಫ್ ರಿಯಾಕ್ಟೆಂಟ್ ಎಕ್ಸೆಪ್ಟ್ 1 ರಿಯಾಕ್ಟೆಂಟ್. ಓಕೆ, ಎಕ್ಸೆಸ್ ರಿಯಾಕ್ಟೆಂಟನ್ನು ಯೂಸ್ ಮಾಡಿ ಎಕ್ಸೆಪ್ಟ್ 1 ರಿಯಾಕ್ಟೆಂಟನ್ನು ನಾವು ತೊಗೊಂಡು ಇದು ಮಾಡಿದರೆ ಹೈಯರ್ ಆರ್ಡರ್ ರಿಯಾಕ್ಷನನ್ನು ನಾವು ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಕನ್ವರ್ಟ್ ಮಾಡಿದರೆ ಅದನ್ನ ಏನಂತ ಕರಿತೇವೆ? ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೇವೆ. ಸೊ ಇದಕ್ಕೆ ಎಕ್ಸಾಂಪಲ್, ಗಿವ್ ಎನ್ ಎಕ್ಸಾಂಪಲ್. ಇದನ್ನು ಬರೀತೀರಾ, ಫಸ್ಟ್ ಆರ್ಡರ್ ರಿಯಾಕ್ಷನ್, ಯು ನೋ ದ್ಯಾಟ್. What about give an example? It is a hydrolysis of sucrose. ಸುಕ್ರೋಸನ್ನು ಹೈಡ್ರಾಲಿಸಿಸ್ ಮಾಡ್ತಾರಲ್ಲ, ಅಥವಾ ಹೈಡ್ರಾಲಿಸಿಸ್ ಆಫ್ ಈಸ್ಟರ್. ಬೋತ್ ಆರ್ ಎಕ್ಸಾಂಪಲ್ ಫಾರ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಎರಡರಲ್ಲಿ ಯಾವ್ದು ಬರೆದ್ರು ಓಕೆ, ನೋ ಪ್ರಾಬ್ಲಮ್. ಸೆಕೆಂಡ್ ಕ್ವಶನ್ ನೋಡಿ, ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ. ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಇದು. ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ, ರೈಟ್ 2 ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ. ಇದು ಇಂಪಾರ್ಟೆಂಟ್. ಓಕೆ, ಥರ್ಡ್ ಕ್ವಶನ್, ವಾಟ್ ಆರ್ 2 ಕ್ರೈಟೀರಿಯಾ ಫಾರ್ ಎಫೆಕ್ಟಿವ್ ಕೊಲಿಷನ್ ಅಕಾರ್ಡಿಂಗ್ ಟು ದ ಕೊಲಿಷನ್ ಥಿಯರಿ. ಇದು ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ವಾಟ್ ಆರ್ ದ 2 ಕ್ರೈಟೀರಿಯಾ ಫಾರ್ ಎಫೆಕ್ಟಿವ್ collision according to the collision theory. According to collision theory, what are the two criteria ಅಂತ ಕೇಳ್ತಾರೆ. ಜಸ್ಟ್ ಮೆನ್ಷನ್ ಮಾಡಬೇಕು, ಎಕ್ಸ್ಪ್ಲನೇಷನ್ ಕೊಡಲಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಡ್ರಾ ಅ ಗ್ರಾಫ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಷನ್ ಟು ಶೋ ದ ಎಫೆಕ್ಟ್ ಆಫ್ ಕ್ಯಾಟಲಿಸಿಸ್ ಆನ್ ಆಕ್ಟಿವೇಷನ್ ಎನರ್ಜಿ.
ಏನು ಕ್ವಶನ್ ಕೇಳಿದರೆ ಡ್ರಾ ಅ ಗ್ರಾಫ್ ಅಂತ ಕೇಳಿದರೆ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋರ್ಡಿನೇಷನ್ ಟು ಶೋ ದ ಎಫೆಕ್ಟ್ ಆಫ್ ಕ್ಯಾಟಲಿಸಿಸ್ ಆನ್ ಆಕ್ಟಿವೇಷನ್ ಎನರ್ಜಿ. ಅಂದರೆ ಏನು ನೋಡಿ, ಇದು ಡ್ರಾ ದ ಗ್ರಾಫ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋರ್ಡಿನೇಟ್ ಅಲ್ಲ. ಇದೇನಾಗುತ್ತೆ ಹೇಳಿ, ನೀವು ಗ್ರಾಫನ್ನು ಡ್ರಾ ಮಾಡಬೇಕು, ಏನು ಎಕ್ಸ್ಪ್ಲನೇಷನ್ ಏನು ಕೊಡ್ಲಿಕ್ಕಂತಿಲ್ಲ ಆಯಿತಾ. ಗ್ರಾಫನ್ನು ಡ್ರಾ ಮಾಡ್ಬೇಕು, ಏನು ಮಾಡ್ಬೇಕು ನೀವೀಗ ಫಸ್ಟಿಗೆ ಇದು ಯಾವುದು ಕೇಳಿ, ಆಬ್ಸೆನ್ಸ್ ಆಫ್ ಎನರ್ಜಿ. ಇದು ಆಬ್ಸೆನ್ಸ್ ಆಫ್ ಎನರ್ಜಿಗೆ, ಇದು ಪ್ರೆಸೆನ್ಸ್ ಆಫ್ ಎನರ್ಜಿಗೆ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಸ್ವಲ್ಪ ಲೋವರ್ ಇದರಲ್ಲಿ ಇದು ಮಾಡಿದರೆ ದಿಸ್ ಇಸ್ ಫಾರ್ ಪ್ರೆಸೆನ್ಸ್ ಆಫ್ ಎನರ್ಜಿ. ಪ್ರೆಸೆನ್ಸ್ ಆಫ್ ಎನರ್ಜಿ ಯಾವುದಕ್ಕೆ ಕೇಳಿದವರು, ಪೊಟೆನ್ಷಿಯಲ್ ಎನರ್ಜಿ ಮತ್ತು ರಿಯಾಕ್ಷನ್ ಕೋರ್ಡಿನೇಷನ್ ಅಲ್ಲ. ಪೊಟೆನ್ಷಿಯಲ್ ಎನರ್ಜಿ, ಇದು ಪೊಟೆನ್ಷಿಯಲ್ ಎನರ್ಜಿ ವೈ ಆಕ್ಸಿಸಲ್ಲಿ ಬರುತ್ತೆ, ರಿಯಾಕ್ಷನ್ ಕೋರ್ಡಿನೇಟ್ ಎಕ್ಸ್ ಎಕ್ಸಲ್ಲಿ ಬರುತ್ತೆ, ಆರ್ ಸಿ ಇಲ್ಲಿ ಬರುತ್ತೆ, ಪಿ ಇಲ್ಲಿ ಬರುತ್ತೆ. ಇದು ಆಬ್ಸೆನ್ಸ್ ಆಫ್ ಎನರ್ಜಿ, ಕೆಳಗಡೆದು ಪ್ರೆಸೆನ್ಸ್ ಆಫ್ ಎನರ್ಜಿ. ಇದು ಯಾವುದಕ್ಕೆ ಡ್ರಾ ದ ಗ್ರಾಫ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ರೈಟ್ ದ ಅರೇನಿಯಸ್ ಇಕ್ವೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಅರೇನಿಯಸ್ ಇಕ್ವೇಷನ್ನ ಯು ಶುಡ್ ರೈಟ್ ಮಾಡಿ ಅಂದ್ರೆ ಬರ್ದಾದ್ಮೇಲೆ ಏನು ಹೇಳಿದ್ದಾರೆ ಅವರು, ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಹೇಳಿದ್ದಾರೆ. ಅರೇನಿಯಸ್ ಇಕ್ವೇಷನನ್ನು ಬರೆದು, ಅರೇನಿಯಸ್ ಇಕ್ವೇಷನ್ ಏನು ಹೇಳುತ್ತೆ ಹೇಳಿ, ಕೆ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನಿದೆ ಅರೇನಿಯಸ್ ಇಕ್ವೇಷನ್, ಎ ಇ ಟು ದಿ ಪವರ್ ಆಫ್ ಮೈನಸ್ ಇ ಎ ಡಿವೈಡೆಡ್ ಬೈ ಆರ್ ಟಿ ಅಲ್ವಾ. ಇದಕ್ಕೆ ಅರೇನಿಯಸ್ ಇಕ್ವೇಷನ್, ಇದು ಬರೆದ್ರೆ 1 ಮಾರ್ಕ್ ಆಯಿತು. ಎ ಇ ಟು ದಿ ಪವರ್ ಆಫ್ ಮೈನಸ್ ಇ ಎ ಡಿವೈಡ್ ಬೈ ಆರ್ ಟಿ. ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಲೇಬೇಕು ಸ್ಟೂಡೆಂಟ್ಸ್ ಅಲ್ವಾ. ಇದರಲ್ಲಿ ಕೆ ಅಂದರೆ ಏನು, ರೇಟ್ ಕಾನ್ಸ್ಟೆಂಟ್ ಅಲ್ವಾ. ಕೆ ಈಸ್ ಅ ರೇಟ್ ಕಾನ್ಸ್ಟೆಂಟ್. ಇದೇನಾಗುತ್ತಾ, ಎ ಏನಾಗುತ್ತಾ, ಎ ಅಂದರೆ ಫಸ್ಟ್ ಲೆಟರಲ್ಲಿ ಹೇಳುತ್ತಲ್ಲ ಅರೇನಿಯಸ್ ಫ್ಯಾಕ್ಟ್, ಅರೇನಿಯಸ್ ಫ್ಯಾಕ್ಟ್ ಅಲ್ವಾ. ಅದಾದ ನಂತರ ಮೈನಸ್ ಇ ಎ, ಇದಿಷ್ಟು ಒಂದು ಸ್ಟೂಡೆಂಟ್ಸು ಮೈನಸ್ ಇ ಏನಾಗುತ್ತೆ, ಇದನ್ನು ಆ್ಯಕ್ಟಿವೇಶನ್ ಎನರ್ಜಿ ಅಂತ ಕರೀತಾರೆ. ಆ್ಯಕ್ಟಿವೇಶನ್ ಎನರ್ಜಿ. ಆರ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಅದು ಗೊತ್ತಿರೋದೆ. ಟಿ ಟೆಂಪರೇಚರ್, ಅದನ್ನು ಬರಿಬೇಕೆಲ್ಲದನ್ನು. ಟಿ ಈಸ್ ಅ ಟೆಂಪರೇಚರ್, ಆರ್ ಈಸ್ ಅ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಓಕೆ, ಸೊ ಕೆ ಈಸ್ ಈಕ್ವಲ್ಸ್ ಟು ಎ ಇ ಟು ದ ಪವರ್ ಆಫ್ ಮೈನಸ್ ಇ ಎ ಬೈ ಆರ್ ಟಿ. ಇದು ಅರೇನಿಯಸ್ ಕಾನ್ಸ್ಟೆಂಟ್, ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಆಯಿತಾ. ಈಗ ನೆಕ್ಸ್ಟ್ ಥರ್ಡ್ ಚಾಪ್ಟರ್ಗೆ ಹೋಗ್ತಾ ಇದ್ದೇನೆ, ಕೋರ್ಡಿನೇಷನ್ ಕಾಂಪೌಂಡ್. ನಾವು ಇದರಲ್ಲಿ ಕೆಮಿಕಲ್ ಕೈನೆಟಿಕ್ಸಿಂದ ಓನ್ಲಿ 5 ಕ್ವಶನ್ಸ್ ಮಾತ್ರ ನೋಡಿದ್ದು. ಇದೇ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದನ್ನೇ 100% ಇದೇ ಎಷ್ಟಕ್ಕೆ ತರ 2 ಮಾರ್ಕ್ಸಿಂದ. ನೆಕ್ಸ್ಟ್ ಕೋರ್ಡಿನೇಷನ್ ಕಾಂಪೌಂಡಲ್ಲಿ ನೋಡಿ, ವಾಟ್ ಆರ್ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್, ಗಿವ್ ಎನ್ ಎಕ್ಸಾಂಪಲ್. ಇದು ಇಂಪಾರ್ಟೆಂಟ್, ಹೋಮೋಲೆಪ್ಟಿಕ್ ಮತ್ತು ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸಸ್. ಹೋಮೋ ಅಂದರೆ ನಿಮ್ಮ ನೇಮಲ್ಲಿ ಇದೆಯಲ್ಲ, ಹೆಸರಲ್ಲಿದೆ. ಹೋಮೋ ಅಂದರೆ ಏನು, ಸೇಮ್ ಅಲ್ವಾ. ಅಂದರೆ ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಗಳು ಅಟ್ಯಾಚ್ ಆಗಿದೆ. ಹೋಮೋ ಅಂದರೆ ಸೇಮ್, ಲಿಗ್ಯಾಂಡ್ಸ್ ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್. ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದ್ದರೆ ಅದನ್ನು ಏನಂತ ಕರೀತಾರೆ, ಹೋಮೋ ಅಂತ ಕರೀತಾರೆ. ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್. ಅದೇ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಅಂದರೆ ಏನಂತ ಕರೀತಾರೆ, ಹೆಟರೋಲೆಪ್ಟಿಕ್. ಅಷ್ಟೇ ಅಲ್ವಾ, ಸಿಂಪಲ್ ಅಲ್ಲ. ಡಿಫ್ರೆಂಟ್ ಟೈಪ್ ಆಫ್ ಲಿಗ್ಯಾಂಡ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದ್ರೆ ಅದನ್ನ ಏನಂತ ಕರೀತಾರೆ, ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸಸ್. ಒಂದು ಎಕ್ಸಾಂಪಲ್ ಕೊಡಿನಿ, ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ಸಿಗೆ ಇಲ್ಲೇ ಕೊಡ್ತೇನೆ ನೋಡಿ. ಹೋಮೋಲೆಪ್ಟಿಕ್ ಫಾರ್ ಎಕ್ಸಾಂಪಲ್ CO, ಹೋಮೋಲೆಪ್ಟಿಕ್ ನಾನು ಹೇಳ್ತಾ ಇರೋದು NH3 ಇದು ಲಿಗ್ಯಾಂಡ್ ಬಗ್ಗೆ ಹೇಳ್ತಾ ಇರೋದು 3+ ಅಲ್ವಾ. ಇಲ್ಲಿ ಹೋಮೋ ಅಂದರೆ ಸೇಮ್ ಅಲ್ವಾ, NH3 ಹೋಮೋಲೆಪ್ಟಿಕ್ CO NH3 ಸೆಂಟ್ರಲ್ ಲಿಗ್ಯಾಂಡ್ ಇರುತ್ತೆ, ಮತ್ತು ಯಾವುದು ಅದಕ್ಕೆ ಅಟ್ಯಾಚ್ ಆಗಿದೆ NH3 ಇದನ್ನು ಸೇಮ್ ಲಿಗ್ಯಾಂಡ್ಸ್ ಅಂತ ಕರೀತಾರೆ, ಅಥವಾ ಇದನ್ನು ಹೋಮೋಲೆಪ್ಟಿಕ್. ಅದೇ ನಿಮಗೆ ಹೆಟರೋಲೆಪ್ಟಿಕ್ ಅಂತ ಹೇಳಿದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್. ಹೆಟರೋಲೆಪ್ಟಿಕ್ ಎಕ್ಸಾಂಪಲ್ ಹೇಳಿ, CO NH3 ಅದನ್ನೇ ಬರೀತಾ ಇದ್ದಾರೆ, NH3 Cl2 ವಿತ್ ಪ್ಲಸ್. ಇಲ್ಲಿ ನೋಡಿ ಯಾವುದಲ್ಲ ಲಿಗ್ಯಾಂಡ್ ಯಾವುದಲ್ಲ, ಒಂದು NH3, ಎರಡು ಇದೆಯಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್. ಒಂದು ಅಮೋನಿಯಾ NH3 ಇದೆ, ಇಲ್ಲಿ ನೋಡಿ Cl2 ಇದೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ NH3 ಇದು ಆ್ಯಂಡ್ Cl2. ಓಕೆ, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ ಇದ್ರೆ ಅದನ್ನು ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಓಕೆ, ಡ್ರಾ ದ ಸ್ಟ್ರಕ್ಚರ್ ಆಫ್ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ಸ್. ಇಂಪಾರ್ಟೆಂಟ್, ಇವು 3ರಲ್ಲಿ ಒಂದು ಕೇಳ್ತಾರೆ. ಡ್ರಾ ದ ಸ್ಟ್ರಕ್ಚರ್ ಅಂತ ಹೇಳ್ತಾರೆ, ಇದಕ್ಕೆ ಇವು 3ರಲ್ಲಿ ಒಂದು. ಓಕೆ, ಡ್ರಾ ದ ಸ್ಟ್ರಕ್ಚರ್ ಆಫ್ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ಸ್. ಇದರಲ್ಲಿ ಈಗ ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ನಿಮ್ಗೆ ನೋಡಿ, ಸಿಸ್ಸಿಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. ಇದರಲ್ಲಿ ಒಂದು ಯಾವುದಾದ್ರೂ ಒಂದು ಮಾಡ್ತೇನೆ. ಯಾವುದು ಇದು ಮಾಡೋಣ, CO ಇದು ಮಾಡೋಣ. C1 ಇದು ನೋಡಿ, ಅದೇನು ಕೊಟ್ಟಿದ್ದಾರೆ ನೋಡಿ ಅವರು, CO ಥರ್ಡ್ ಒನ್ ಮಾಡ್ತಾ ಇದ್ದಾರೆ. CO EN ಟ್ವೈಸ್ Cl2 ಅಲ್ವಾ. ಇಲ್ಲಿ ಸೆಂಟ್ರಲ್ ಲಿಗ್ಯಾಂಡ್ ಮತ್ತು ಪ್ಲಸ್ ಇದೆ. ಓಕೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನನಗೆ ಫಸ್ಟಿಗೆ ಸಿಸ್ ಮಾಡ್ತೇನೆ ನೋಡಿ. CO ಇಸ್ ಸೆಂಟ್ರಲ್ ಲಿಗ್ಯಾಂಡ್ ಅಲ್ಲ, ಸೆಂಟ್ರಲ್ ಲಿಗ್ಯಾಂಡನ್ನು ತಗೊಳ್ತೀರಾ. ಏನು ಮಾಡ್ತೀರಾ ಕೇಳಿದರೆ, ಕ್ಲೋರಿನನ್ನು ಅಟ್ಯಾಚ್ ಮಾಡಿ. ಕ್ಲೋರಿನ್ನ ಅಡ್ಜಸೆಂಟಲ್ಲಿ ಇದು ಮಾಡಿದರೆ, ನಾನು ಅಡ್ಜಸೆಂಟಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಇಲ್ಲೊಂದು 1 6 ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತೀರಿ ನೀವು, EN ಇದು EN ಟ್ವೈಸ್ ಅಲ್ಲ, ಇಲ್ಲಿ EN ತಗೊಂಡು ಕಂಪ್ಲೀಟ್ ಮಾಡಿ ವಿತ್ ಏನು ಬರುತ್ತೆ ಇಲ್ಲಿ ನೋಡಿ, ಇಲ್ಲಿ EN ತಗೊಂಡು ಕಂಪ್ಲೀಟ್ ಮಾಡಿ ವಿತ್ ಪ್ಲಸ್ ಹಾಕಿ. ಇದೇನಾಗುತ್ತೆ, ಸಿಸ್
ಅಲ್ವಾ. ಅದೇ ಟ್ರಾನ್ಸ್ ಆದರೆ ಏನು ಮಾಡ್ತೀರಾ, ಸೇಮ್ ಇದೆಲ್ಲದು ಸೇಮ್. ಕ್ಲೋರಿನಲ್ಲಿ ಅಡ್ಜಸೆಂಟಾಗಿ ನೀವು ಅಟ್ಯಾಚ್ ಮಾಡಿದ್ರಲ್ಲ, ಇಲ್ಲಿ ಎಂತ ಮಾಡ್ತೀರಾ, ಕ್ಲೋರಿನ್ ಆಪೋಸಿಟ್ ಸೈಡಲ್ಲಿ ಅಟ್ಯಾಚ್ ಮಾಡಿ ಅಷ್ಟೇ. ಕ್ಲೋರಿನ್ ಆಪೋಸಿಟ್ ಸೈಡಲ್ಲಿ ಅಟ್ಯಾಚ್ ಮಾಡಿದರೆ ಇದು ಟ್ರಾನ್ಸ್ ಆಗುತ್ತೆ, ಕರೆಕ್ಟಾ, ಇದು ಟ್ರಾನ್ಸ್. ಓಕೆ, ಎಕ್ಸಾಂಪಲ್ ಕೊಟ್ಟಿದ್ದು ಇದು ಸಿಸ್, ಇದು ಟ್ರಾನ್ಸ್. ಸಿಸ್ಸಲ್ಲಿ ಏನಾಗುತ್ತೆ, ಕ್ಲೋರಿನ್ ಒಂದು ಅಡ್ಜಸೆಂಟಲ್ಲಿರುತ್ತೆ, ಟ್ರಾನ್ಸಲ್ಲಿ ಕ್ಲೋರಿನ್ ಒಂದು ಆಪೋಸಿಟ್ ಸೈಡಲ್ಲಿರುತ್ತೆ. ಓಕೆ, ಸೊ ಇದು ಟ್ರಾನ್ಸ್ ಐಸೋಮರ್ಸ್. ನಾವಿಲ್ಲಿ ಇದು ಮೂರಲ್ಲಿ ಒಂದನ್ನು ಪಕ್ಕ ಕೇಳ್ತಾರೆ ಸ್ಟೂಡೆಂಟ್ಸ್, ಆಯಿತಾ, ಇವು ಮೂರಲ್ಲಿ ಒಂದು. ಓಕೆ, ಡ್ರಾ ಅ ಫಿಗರ್ ಟು ಶೋ ದ ಸ್ಪ್ಲಿಟ್ಟಿಂಗ್ ಆಫ್ ಡಿ ಆರ್ಬಿಟಲ್ಸ್ ಇನ್ ಆಕ್ಟಾಹೆಡ್ರಲ್ ಕ್ರಿಸ್ಟಲ್ ಫೀಲ್ಡ್. ಇದೊಂದು ಇದಿದೆ, ಏನು ಫಿಗರ್ ಇದೆ, ಅದನ್ನು ಡ್ರಾ ಮಾಡಬೇಕು. ಡ್ರಾ ಅ ಫಿಗರ್ ಟು ಶೋ ದ ಸ್ಪ್ಲಿಟ್ಟಿಂಗ್ ಆಫ್ ಡಿ ಆರ್ಬಿಟಲ್ಸ್ ಇನ್ ಆಕ್ಟಾಹೆಡ್ರಲ್ ಕ್ರಿಸ್ಟಲ್ ಫೀಲ್ಡ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ಅಯೋನೈಸೇಷನ್, ಲಿಂಕೇಜ್ ಆ್ಯಂಡ್ ಕೋರ್ಡಿನೇಷನ್ ಐಸೋಮರಿಸಮ್ ವಿತ್ ಎಕ್ಸಾಂಪಲ್. ಇದರಲ್ಲಿ ಯಾವುದು ಕೇಳ್ಬೋದು, ಎಕ್ಸ್ಪ್ಲೈನ್ ಅಯೋನೈಸೇಷನ್ ವಿತ್ ಎಕ್ಸಾಂಪಲ್, ಎಕ್ಸ್ಪ್ಲೈನ್ ಲಿಂಕೇಜ್ ವಿತ್ ಎಕ್ಸಾಂಪಲ್ ಆ್ಯಂಡ್ ಕೋರ್ಡಿನೇಷನ್ ಐಸೋಮರಿಸಮ್ ವಿತ್ ಎಕ್ಸಾಂಪಲ್, ಏನೂ ಕೇಳ್ಬೋದು ಸ್ಟೂಡೆಂಟ್ಸ್. ಲಾಸ್ಟ್ ಒನ್, ಸಿನರ್ಜಿಕ್ ಬಾಂಡಿಂಗ್ ಇನ್ ಅ ಕೋರ್ಡಿನೇಷನ್ ಕಾಂಪೌಂಡ್, ಇದನ್ನು ಕೇಳ್ತಾರೆ. ಸಿನರ್ಜಿಕ್ ಬಾಂಡಿಂಗ್ ಇದಿಷ್ಟು 6 ಕ್ವಶನ್ಸ್ ಮಾತ್ರ. ಸಿನರ್ಜಿಕ್ ಬಾಂಡಿಂಗ್ ಇನ್ ಕೋರ್ಡಿನೇಷನ್ ಕಾಂಪೌಂಡ್, explain ionization, linkage and coordination isomerism with the example, draw a figure to show the splitting of d orbitals in octahedral crystal field. ಅದು ಬಿಟ್ಟರೆ ಡ್ರಾ ದ ಸ್ಟ್ರಕ್ಚರ್ ಆಫ್ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ಸ್, ಇವು ಮೂರಲ್ಲಿ ಒಂದು ಕೇಳ್ತಾರೆ. ಆಮೇಲೆ ವಾಟ್ ಆರ್ ಹೆಟೆರೋಟ್ರೋಪಿಕ್ ಆ್ಯಂಡ್ ಹೆಟೆರೋಲೆಪ್ಟಿಕ್ ಆ್ಯಂಡ್ ಹೋಮೋಲೆಪ್ಟಿಕ್, ಅದ್ರ ಬಗ್ಗೆ ಹೇಳಿದ್ದೇನೆ. ಕಾಂಪ್ಲೆಕ್ಸಸ್ ಹೇಳಿಯೂ ಮತ್ತು ಎಕ್ಸಾಂಪಲ್ ಕೊಟ್ಟಿದ್ದೇನೆ. CONH3 6 3+, CONH3 4 Cl2+ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಆಯಿತಾ. ಇನ್ನು ಒಂದು ಲಾಸ್ಟ್ ನಾವು ಬಯೋಮಾಲಿಕ್ಯೂಲ್ಸನ್ನು ತಗೊಳ್ತಾ ಇದ್ದೇನೆ. VG ಚಾಪ್ಟರ್, ಇದು ಆಪ್ಷನ್ ಆ್ಯಕ್ಚುಲಿ ನಿಮಗೆ ಆಪ್ಷನಲ್ಲಿ ಹೋಗುತ್ತೆ, ಬಟ್ ಆದರೂ ಕೂಡ ಟು ಬಿ ಇನ್ ಅ ಸೇಫರ್ ಸೈಡ್, ಆಯಿತಾ. ಬಯೋಮಾಲಿಕ್ಯೂಲ್ಸ್, ವಾಟ್ ಆರ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್, ಗಿವ್ ಎನ್ ಎಕ್ಸಾಂಪಲ್. ಇದು ಡೆಫಿನೇಷನ್ ಬರೆದು ಒಂದು ಎಕ್ಸಾಂಪಲ್ ಬರೀಬೇಕು. ಅದೇ ಥರ ವಾಟ್ ಆರ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್, ಗಿವ್ ಎನ್ ಎಕ್ಸಾಂಪಲ್. ಇಲ್ಲದಿದ್ದರೆ ಇದೆರಡು ಕ್ವಶನ್ ಕೇಳ್ಬೋದು. ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಆ್ಯಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್, ಡೈರೆಕ್ಟ್ 2 ಮಾರ್ಕ್ಸ್ ಡೈರೆಕ್ಟ್ ಕೇಳ್ಬೋದು. ವಾಟ್ ಆರ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್, ಗಿವ್ ಎಕ್ಸಾಂಪಲ್. ವಾಟ್ ಆರ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್, ಗಿವ್ ಎನ್ ಎಕ್ಸಾಂಪಲ್. ನೆಕ್ಸ್ಟ್ ಒನ್, ವಾಟ್ ಈಸ್ ಪೆಪ್ಟೈಡ್ ಬಾಂಡ್, ಹೌ ಮೆನಿ ಪೆಪ್ಟೈಡ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಟೆಟ್ರಾಪೆಪ್ಟೈಡ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನೀವು ಪೆಪ್ಟೈಡ್ ಬಾಂಡ್ ಏನು ಅಂತ ಹೇಳಿದ್ರೆ ಡೆಫಿನೇಷನ್ ಬರೀತಾರೆ. ವಾಟ್ ಈಸ್ ಪೆಪ್ಟೈಡ್ ಬಾಂಡ್ ಅಂತ ಹೇಳಿದ್ರೆ ಡೆಫಿನೇಷನ್ ಬರೀತೀರಾ. ಹೌ ಮೆನಿ ಪೆಪ್ಟೈಡ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಟೆಟ್ರಾಕ್ಲೋರೈಡ್. ಟೆಟ್ರಾ ಅಂತ ಹೇಳಿದಾಗ ನೀವು ಟೆಟ್ರಾ ಅಂದರೆ 4 ಅಲ್ಲ, 4 ಅಂತ ಬರೀತಾರೆ. ಹೌ ಮೆನಿ ಬಾಂಡ್ಸ್ ಆರ್ ಪ್ರೆಸೆಂಟ್ ಅಂತ ಹೇಳಿದ್ರೆ ಟೆಟ್ರಾ ಅಂದರೆ 4 ಅಲ್ಲ. ಯಾವತ್ತು ಏನು ಮಾಡಿ ಗೊತ್ತುಂಟಾ, ಟೆಟ್ರಾ ಅಂತ ಅಂದರೆ 4 ಅಲ್ವಾ, 4 ಇಂದ 1 ಮೈನಸ್ ಮಾಡಿ, ದಟ್ ಮೆನಿ ನಂಬರ್ ಆಫ್ ಬಾಂಡ್ಸ್ ಅಲ್ವಾ. ಟೆಟ್ರಾ ಅಂತ ಕೊಡಿದ್ರೆ 4 - 1, ಅದೇ ನಿಮಗೆ ಪೆಂಟ ಅಂತ ಹೇಳಿದ್ರೆ 5 ಅಲ್ವಾ, 5 ಇಂದ 1 ಮೈನಸ್ ಮಾಡಿ. ಸೊ ಹೌ ಮೆನಿ ಬಾಂಡ್ಸ್, 4 ಬಾಂಡ್ಸ್. ಟೆಟ್ರಾ ಅಂತ ಕೊಟ್ಟರೆ 4 - 1 3 ಬಾಂಡ್ಸ್. ಪೆಂಟ ಅಂತ ಕೊಟ್ಟರೆ 5 - 1 ಅಂದರೆ -1 ಮಾಡಿ. ದಟ್ ಮೆನಿ ನಂಬರ್ಸ್ ಆಫ್ ಬಾಂಡ್ಸ್ ಆರ್ ಪ್ರೆಸೆಂಟ್. ಇದು ಗೊತ್ತಿರಲಿ, ಓಕೆ, ಇದನ್ನು ಮಿಸ್ಟೇಕ್ ಮಾಡಬೇಡಿ. ನೆಕ್ಸ್ಟ್, ವಾಟ್ ಈಸ್ ದ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್, ವಿಚ್ ಲೆವೆಲ್ ಸ್ಟ್ರಕ್ಚರ್ ರಿಮೇನ್ಸ್ ಡ್ಯೂರಿಂಗ್ ಡಿನ್ಯಾಚುರೇಷನ್. ಇದನ್ನು ಬರೀತೀರಾ. ವಾಟ್ ಈಸ್ ಡಿನ್ಯಾಚುರೇಷನ್, ಡಿನ್ಯಾಚುರೇಷನ್ ಅಂದರೆ ಏನು ಅಂತ ಡೆಫಿನೇಷನ್ ಬರೀತೀರಾ. ಬಟ್ ವಿಚ್ ಲೆವೆಲ್ ಸ್ಟ್ರಕ್ಚರ್ ರಿಮೇನ್ಸ್ ಡ್ಯೂರಿಂಗ್ ಡಿನ್ಯಾಚುರೇಷನ್ ಅಂದರೆ ಇದು ಹಾಗೆ ಕಾನ್ಸ್ಟೆಂಟ್ ಆಗಿ ಉಳಿತದೆ. ಯಾವ ಲೆವೆಲ್, ಪ್ರೈಮರಿ, ಸೆಕೆಂಡರಿ, ಟರ್ಷರಿಯ. ಇದು ಪ್ರೈಮರಿ, ಇದು ಇಂಪಾರ್ಟೆಂಟ್. ಡಿನ್ಯಾಚುರೇಷನಲ್ಲಿ ಪ್ರೈಮರಿ ಲೆವೆಲ್ ರಿಮೇನ್ಸ್ ಆಸ್ ಇಟ್ ಇಸ್. ಓಕೆ, ವಿಚ್ ಲೆವೆಲ್ ಸ್ಟ್ರಕ್ಚರ್ ರಿಮೇನ್ಸ್ ಡ್ಯೂರಿಂಗ್ ಡಿನ್ಯಾಚುರೇಷನ್ ಕೇಳಿದ್ರೆ ಪ್ರೈಮರಿ. ಓಕೆ, ಪ್ರೈಮರಿ ಇಂಪಾರ್ಟೆಂಟ್ ಇದು. ಇಲ್ಲಿ ಒಂದು ಡೆಫಿನೇಷನ್ ಬರೆದು ಪ್ರೈಮರಿ ಬರೆದ್ರೆ 2 ಮಾರ್ಕ್ಸ್ ಆಯಿತು ಅಲ್ವಾ. ನೆಕ್ಸ್ಟ್, ಡಿಫೈನ್ ವೈಟಮಿನ್ಸ್. ವೈಟಮಿನ್ಸ್ ಅಂದರೆ ಏನು, ಡಿಫೈನ್ ಜ್ವಿಟರ್ ಅಯಾನ್ ಆ್ಯಂಡ್ ರೈಟ್ ಜ್ವಿಟರ್ ಅಯಾನ್ ಫಾರ್ಮ್ ಆಫ್ ಅಮೈನೋ ಆ್ಯಸಿಡ್ಸ್. ಜ್ವಿಟರ್ ಅಯಾನ್ ಅಂದರೆ ಏನು, ವಾಟ್ ಆರ್ ದ ಜ್ವಿಟರ್ ಅಯಾನ್ ಫಾರ್ಮ್ ಆಫ್ ಅಮೈನೋ ಆ್ಯಸಿಡ್ಸ್. ನೇಮ್ 2 ಹಾರ್ಮೋನ್ಸ್ ವಿಚ್ ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್ ಇನ್ ದ ಬಾಡಿ. ಯಾವುದು ಬ್ಲಡ್ ಶುಗರ್ ಲೆವೆಲ್ ಇನ್ ದ ಬಾಡಿ ಇದು ಮಾಡುತ್ತೆ. ಇದು ನೋಡಿ, ಶುಗರ್ ಅಂತ ಬಂದಾಗ ಒಂದು ಇನ್ಸುಲಿನ್ ಅಂತೂ ಕಾಮನ್ ಅಲ್ವಾ, ಇನ್ಸುಲಿನ್ ಮತ್ತು ಗ್ಲುಕೋಜನ್. ನೇಮ್ 2 ಹಾರ್ಮೋನ್ಸ್ ವಿಚ್ ರೆಗ್ಯುಲೇಟ್ಸ್ ದ ಬ್ಲಡ್ ಶುಗರ್ ಲೆವೆಲ್. ಓಕೆ, ನೆಕ್ಸ್ಟ್, ವಾಟ್ ಆರ್ ದ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ವಿತ್ ಎಕ್ಸಾಂಪಲ್. ವಾಟ್ ಆರ್ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ವಿತ್ ಎಕ್ಸಾಂಪಲ್. ಇದು ಗೊತ್ತಾಯ್ತಲ್ಲ. ನೇಮ್ 2 ಹಾರ್ಮೋನ್ಸ್ ವಿಚ್ ರೆಗ್ಯುಲೇಟ್ಸ್ ದ ಬ್ಲಡ್ ಶುಗರ್ ಲೆವೆಲ್. ಯಾವುದೆಲ್ಲ ಆಗುತ್ತೆ, ಗ್ಲುಕೋಜನ್ ಮತ್ತು ಇನ್ಸುಲಿನ್ ಕಾಮನ್ ಆಗಿ ಹೇಳ್ತಾರಲ್ಲ, ಶುಗರ್ ಬಂದಾಗ ಯೂಸ್ ಮಾಡ್ತಾರಲ್ಲ ಇನ್ಸುಲಿನ್. ನೆಕ್ಸ್ಟ್, ಡಿಫೈನ್ ಜ್ವಿಟರ್ ಅಯಾನ್ ಆ್ಯಂಡ್ ರೈಟ್ ದ ಜ್ವಿಟರ್ ಅಯಾನ್ ಫಾರ್ಮ್ ಆಫ್ ಅಮೈನೋ ಆ್ಯಸಿಡ್ಸ್. ಡಿಫೈನ್ ವೈಟಮಿನ್ಸ್. ವಾಟ್ ಇಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್, ವಿಚ್ ಲೆವೆಲ್ ಸ್ಟ್ರಕ್ಚರ್ ರಿಮೇನ್ಸ್ ಡ್ಯೂರಿಂಗ್ ಡಿನ್ಯಾಚುರೇಷನ್. ಇದು ವಾಟ್ ಇಸ್ ಪೆಪ್ಟೈಡ್ ಬಾಂಡ್, ಹೌ ಮೆನಿ ಪೆಪ್ಟೈಡ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಟೆಟ್ರಾಪೆಪ್ಟೈಡ್. ವಾಟ್ ಆರ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಆ್ಯಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ವಿತ್ ಎಕ್ಸಾಂಪಲ್. ಇದೆಲ್ಲ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದಿಷ್ಟು ಓದ್ಕೊಳ್ಳಿ, ಇದಿಷ್ಟು 2 ಮಾರ್ಕ್ಸ್ ಆಯಿತಾ. ನೆಕ್ಸ್ಟ್ 3 ಮಾರ್ಕ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೇನೆ. ಏನಾದರೂ ಡೌಟ್ಸ್ಗಳಿದ್ರೆ ಕೇಳಿ ಸ್ಟೂಡೆಂಟ್ಸ್. ಇದಿಷ್ಟನ್ನು ಓದ್ಕೊಳ್ಳಿ. ಓಕೆ, ಯಾವುದು ಸೊಲ್ಯೂಷನಿಂದ ಎಷ್ಟು ಕ್ವಶನ್ಸ್ ಹೇಳಿದ್ದೇನೆ, 7 ಕ್ವಶನ್ಸ್ ಹೇಳಿದ್ದೇನೆ. ಸೊಲ್ಯೂಷನಿಂದ ಟೋಟಲ್ 7 ಕ್ವಶನ್ಸ್ ಹೇಳಿದ್ದೇನೆ. ಓಕೆ, ಸೊಲ್ಯೂಷನ್ಸಿಂದ ಮಾತ್ರ ಏನು ನಾನು 7 ಕ್ವಶನ್ಸ್ ಇರೋದು. ಮತ್ತು ಯಾವುದ್ರಲ್ಲಿ 7 ಕ್ವಶನ್ಸ್ ಯಾವುದ್ರಲ್ಲೂ ಇಲ್ಲ ನೋಡಿ. ಕೆಮಿಕಲ್ ಕೈನೆಟಿಕ್ಸಲ್ಲಿ ಇರೋದೇ 5 ಕ್ವಶನ್ಸ್. ಕೆಮಿಕಲ್ ಕೈನೆಟಿಕ್ಸಲ್ಲಿ 5 ಕ್ವಶನ್ಸ್ ಇದೆ ಅಲ್ವಾ. ಕೆಮಿಕಲ್ ಕೈನೆಟಿಕ್ಸಲ್ಲಿ 5 ಕ್ವಶನ್ಸ್. ಅದಾದಮೇಲೆ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ 6 ಕ್ವಶನ್ಸ್ ಇದೆ. ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಕೆಮಿಕಲ್ ಕೈನೆಟಿಕ್ಸಲ್ಲಿ ಓನ್ಲಿ 5 ಕ್ವಶನ್ಸ್. ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ 6 ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್. ಕೋಆರ್ಡಿನೇಷನ್ ಕಾಂಪೌಂಡ್. ಓಕೆ, ಇಲ್ಲಿ ನೋಡಿ. ಲಾಸ್ಟ್ ಒನ್
ನಿಮ್ಮದು ಬಯೋಮಾಲಿಕ್ಯೂಲ್ಸಲ್ಲಿ 8 ಕ್ವಶನ್ಸ್ ಇದೆ ಬಿಕಾಸ್ ಅದು ಈಸಿ. ಇಲ್ಲಿ ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಇದೆಲ್ಲ ಒಂದೊಂದು ಸಿಂಗಲ್ ಏನು ಹೇಳ್ತಾರೆ ಒಂದೇ ಡೆಫಿನೇಷನ್, ಅದು ಸಿಂಪಲ್ ಒಂದು ವರ್ಡಲ್ಲಿ ನೀವು ಆನ್ಸರ್ ಬರಿಬೋದು. ಓಕೆ, ಇದರಲ್ಲಿ ಎಕ್ಸ್ಪ್ಲನೇಷನ್ ಏನಿಲ್ಲ, ಜಸ್ಟ್ ಡೆಫಿನೇಷನ್ನು ಇಂಥ ಕ್ವಶನ್ಸನ್ನೇ ಕೇಳ್ತಾರೆ ಸ್ಟೂಡೆಂಟ್ಸ್. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಸ್ಟೂಡೆಂಟ್ಸು. ಈ ಒಂದು ವೀಡಿಯೋವನ್ನು ವಾಚ್ ಮಾಡಿ ಒಂದು ಸತಿ ನಿಮ್ಮ ಪ್ರಿಂಟೆಡ್ ನೋಟ್ಸ್ ಇದ್ದರೆ ಅಥವಾ ನಿಮಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಕೊಟ್ಟಂಥ ನೋಟ್ಸ್ ಇದ್ದರೆ ಒಂದು ಸರಿ ನೋಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಖಂಡಿತ ನಾನು ಅದನ್ನು ಸಾಲ್ವ್ ಮಾಡ್ತೇನೆ. ಓಕೆ, ಈ ಒಂದು ವೀಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ಅದಾದ ನಂತರ ಬಯೋವನ್ನು ಕೂಡ ಇವತ್ತೇ ಅಪ್ಲೋಡ್ ಮಾಡ್ತೇನೆ. ಓಕೆ, ಬಯೋ ಸ್ಟೂಡೆಂಟ್ಸ್ ಎಲ್ಲರಿಗೂ ಹೇಳ್ತಾ ಇರೋದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡ್ತೇನೆ. ಓದುವಾಗ ಫಸ್ಟ್ ನಾನು ಹೇಳೋ ಇಂಪಾರ್ಟೆಂಟ್ ಕ್ವಶನ್ಸನ್ನು ಫಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಟೈಮ್ ಸಿಕ್ಕಾಗ ಉಳಿದುದನ್ನು ಮಾಡಿ. ಮಾತ್ರ ಖಾಲಿ ಇದನ್ನೇ ಮಾಡ್ಕೊಂಡು ಹೋಗಬೇಡಿ ಸ್ಟೂಡೆಂಟ್ಸ್. ಇಫ್ ಯು ವಾಂಟ್ ಟು ಸ್ಕೋರ್ ಮೋರ್ ದೆನ್ 95+% 95+ ಬರಬೇಕಂತ ಹೇಳಿದ್ರೆ ಓನ್ಲಿ ಇದಕ್ಕೆ ಡಿಪೆಂಡ್ ಆಗಿರಬೇಡಿ, ಸ್ವಲ್ಪ ಎಕ್ಸ್ಟ್ರಾನು ನೀವು ನೋಡ್ಕೊಳ್ಳಿ, ಆಯಿತಾ. ಅಂದರೆ ನಿಮಗೆ 95+ ಬೇಕಂದರೆ ಸ್ವಲ್ಪ ಎಕ್ಸ್ಟ್ರಾನು ನೋಡ್ಕೊಳ್ಳಿ. ಬಟ್ ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ 100% ಬರುತ್ತೆ. ಬಟ್ ಆದರೂ ಕೂಡ ನಾನು ಹೇಳೋದು ನಿಮಗೆ 95+ ಬರಬೇಕಂತ ಹೇಳಿದ್ರೆ ಸ್ವಲ್ಪ ಎಫರ್ಟ್ ಹಾಕಲೇಬೇಕಾಗತ್ತೆ. ಓಕೆ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ 6362324224. ನಾನೇನಾದರೂ ಹೇಳುವಾಗೆ ಟೀಚ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ತಿಳಿಸಿ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು. ನಿಖಿಲೇಶ್ ಫ್ರಮ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಧನ್ಯವಾದ.